ನಮಸ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ನಾವು ಏನಂತಂದರೆ ಫೀಡ್ ಪಂಪ್ ಓರ್ಲಿಂಗ್ ಸಲುವಾಗಿ ಏನಪ್ಪ ಅಂತಂದರೆ ಸ್ವಲ್ಪ ಹೆಲ್ತ್ ಚೆಕಪ್ ಸಲುವಾಗಿ ಏನಂದರೆ ಫೀಡ್ ಪಂಪನ್ನು ನಾವು ಡ್ರೈವ್ ವಿಂಡೋ ಮತ್ತು ನಾನ್ ಡ್ರೈವ್ ವಿಂಡೋ ಇರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳನ್ನು ಬೀಚಿಟ್ಟಿದ್ವಿ. ಇವಾಗ ಏನಂತಂದರೆ ಒಂದು ಡಿಸ್ಚಾರ್ಜ್ ಸೈಡ್ ಏನಂತಂದರೆ ಮತ್ತೇನಂದರೆ ಒಂದು ಪಾರ್ಟ್ಸ್ಗಳನ್ನು ನಾವು ಮೌಂಟಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ಯಾವ ರೀತಿ ಒಂದು ಸೀಕ್ವೆನ್ಸ್ ಆಗಿ ಹೋಗುತ್ತೆ ಅಂತಕ್ಕಂಥ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಪಾರ್ಟ್ ಬಂದುಬಿಟ್ಟು ಏನಂತಂದರೆ ಇದು ಬಂದುಬಿಟ್ಟು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕು. ಸೊ ಇದರಲ್ಲಿ ಏನಂತಂದರೆ ಎರಡು ಓರಿಂಗ್ ನಾವು ಆಲ್ರೆಡಿ ಏನಾದರೂ ಒಂದು ಓರ್ಲಿಂಗ್ ಏನಿದು ಹೆಲ್ತ್ ಚೆಕಪ್ ಮಾಡಬೇಕಾದ್ರೆ ಇಲ್ಲಿ ಮೇನ್ ಅಂತಂದರೆ ಇದು ಓರಿಂಗನ್ನು ನಾವು ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗತ್ತೆ. ಸೊ ಎರಡು ಓರಿಂಗನ್ನು ಏನಂತಂದ್ರೆ ನಾವು ಇಲ್ಲಿ ಹೊಸದಾಗಿ ಹಾಕ್ಕೊಂಡಿದ್ದೀವಿ ಇಲ್ಲಿ. ಸೊ ನೋಡ್ತಾ ಇರಲಿ. ಓಕೆ, ಸೊ ಇದು ಬಂದುಬಿಟ್ಟು ಏನಂದರೆ ಇದೊಂದು ಫಸ್ಟ್ ಪಾರ್ಟು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಏನಂತಂದರೆ ಇಲ್ಲೊಂದು ಡವೆಲ್ ಪಿನ್ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ಮ್ಯಾಚ್ ಆಗೋ ಥರ ಏನಂತಂದರೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀವಿ ನಾವು ಇಲ್ಲಿ, ಇದೊಂದು ಮಾರ್ಕು. ಆಮೇಲೆ ಇಲ್ಲಿ ಸಿ ಬಿ ಡಿಯಲ್ಲಿ ಕೂಡ ಏನಂತಂದ್ರೆ ಒಂದು ಮಾರ್ಕ್ ಮಾಡಿದ್ದೀವಿ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಒಳಗಡೆ ಬಂದುಬಿಟ್ಟು ನಮಗೆ ಇದೊಂದು ಹೋಲ್ ಇರುತ್ತೆ. ಇದೊಂದು ಅಲ್ಲಿ ಹೋಗ್ಬಿಟ್ಟು ಏನಂತಂದರೆ ಕರೆಕ್ಟಾಗಿ ಈ ಒಂದು ಡಬಲ್ ಪಿನ್ಗೆ ಇಲ್ಲಿ ಮ್ಯಾಚ್ ಆಗಬೇಕದು. ಸೊ ಇವಾಗ ಫಿಕ್ಸ್ ಮಾಡೋಣ. ಸ್ಟ್ರೇಟ್ ಇಟ್ಕೋರಿ, ಪೇಪರ್ ಇದ್ರೆ ಹೋಗೋದಿಲ್ಲ. ಆಮೇಲೆ ಟೆಫ್ಲ ನೋಡ್ತವ್ರಿ. ಟೆಫ್ಲಾನಿಂದ ಟಾಪ್ ಬಾಟಮು ಸ್ವಲ್ಪ ಪಡ್ಕೊಳ್ಳಿ. ಟೆಫ್ಲಾನ್ ಸ್ವಲ್ಪ ಎರಡು ಕಡೆ ಬರ್ಕೊಂಡ್ರಿ. ಓಕೆ, ಇದು ಅದಕ್ಕೆ ಸರ್, ಇದಕ್ಕೆ ಸ್ವಲ್ಪ ಓರಿಂಗ್ ಇರೋದ್ರಿಂದ ಸ್ವಲ್ಪ ಓಕೆ. ಸೊ ಇದಕ್ಕೆ ಬಳಸ್ತಕ್ಕಂಥ ಒಂದು ಹ್ಯಾಮರ್ ಅಂದರೆ ಒಂದು ಟೆಫ್ಲಾನ್ ಹ್ಯಾಮರ್ನ ಬಳಸಬೇಕು ಇಲ್ಲಿ. ನೋಡಿ, ಜೋರು ಹೊಡೀರಿ. ಟಾಪ್ ಬಾಟಮ್ ಹೊಡ್ಕೊರಿ. ಒಳಗೆ ಫಿಕ್ಸ್ ಆಗುತ್ತೆ. ಒಂದೇ ಕಡೆ ಬೇಡ, ಎರಡು ಕಡೆ. ಇವಾಗ ಇಲ್ಲೇ ನೋಡ್ತಾ ಇದ್ದೀರಾ, ನಾವು ಸಿ ಬಿ ಡಿ ಏನಂತಂದರೆ ಅದರ ಜಗದ ಮೇಲೆ ಏನಂದರೆ ಒಂದು ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಒಂದು ಬ್ಯಾಲೆನ್ಸಿಂಗ್ ಡಿಸ್ಕನ್ನು ಇಲ್ಲಿ ತೊಗೊತೀವಿ. ನೋಡ್ತಿದ್ದೀರಾ ಫ್ರೆಂಡ್ಸ್, ಇದು ಬಂದುಬಿಟ್ಟು ಬ್ಯಾಲೆನ್ಸಿಂಗ್ ಡಿಸ್ಕು. ಸ್ವಲ್ಪ ಈ ಕಡೆ ಹೊಳಿಸಿ. ಓಕೆ, ಸೊ ನೋಡಿ ಇದು ಯಾವ ರೀತಿ ಇರುತ್ತೆ ಅಂತಂದು. ಇದಕ್ಕೆ ಬಂದುಬಿಟ್ಟು ಏನಂತಂದರೆ ಒಳಗಡೆ ಒಂದು ಓರಿಂಗ್ ಬರುತ್ತೆ. ನಾವು ಈ ಒಂದು ಸಿ ಬಿ ಡಿಲಿ ನೋಡಿದಾಗ ನಮಗೆ ಮೇಲ್ಗಡೆ ಔಟ್ಸೈಡಲ್ಲಿ ಏನಿತ್ತು, ನಮಗೆ ಒಂದು ಓರಿಂಗ್ ಸೆಟ್ ಇತ್ತು. ಅದಾದಮೇಲೆ ಇಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಡಿಸ್ಕಲ್ಲಿ ನೋಡಿದಾಗ ಇಲ್ಲಿ ಇನ್ಸೈಡ್ ಬಂದುಬಿಟ್ಟು ಏನಂತಂದರೆ ಒಂದು ಓರಿಂಗ್ ಬರುತ್ತೆ. ಓಕೆ, ಸೊ ಇವಾಗ ಏನಂತಂದರೆ ಇದನ್ನು ನಾವೇನಂತಂದರೆ ಒಂದು ನೆಕ್ಸ್ಟ್ ಪಾರ್ಟಲ್ಲಿ ಏನಪ್ಪ ಅಂದರೆ ಅಸೆಂಬಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರ್ ಇವಾಗ ನನಗೊಂದು ಏನು ಕ್ವಶನ್ ಅಂತಂದರೆ ಇಲ್ಲಿ ಸರ್, ಇದೊಂದು ನಮ್ಮದು ಬ್ಯಾಲೆನ್ಸಿಂಗ್ ಡಿಸ್ಕ್ ಮೇಲೆ ಈ ಥರ ಒಂದು ಏನಂತಂದರೆ ಒಂದು ಗ್ರೂಪ್ ಕೊಟ್ಟಿರ್ತಾರಲ್ಲ, ಇದು ಏನು ಕೊಟ್ಟಿರ್ತಾರೆ ಸರ್? ಗ್ರೂಪ್ ಕೊಡುವ ರೀಸನ್ ಅಂದರೆ ಇವಾಗ ನಮ್ಮದು ಪ್ರೆಷರ್ ಡಿಸ್ಚಾರ್ಜ್ ಕಡೆ ಹೈ ಪ್ರೆಷರ್ ಇರ್ತಲ್ಲ ಸರ್, 120 kg ಪ್ರೆಷರು. ಓಕೆ, ಆ ಪ್ರೆಷರ್ ಏನಿದೆ ಅಂದರೆ ಈ ಕಡೆ ಬರಬಾರಂತ, ಸ್ವಲ್ಪ ಪ್ರೆಷರ್ ಡ್ರಾಪ್ ಆಗಲಿ ಅಂತ. ಓಕೆ, ಈ ಗ್ರೂ ಕೊಡೋ ಉದ್ದೇಶ ಏನಂತಂದರೆ ಪ್ರೆಷರ್ ಡ್ರಾಪ್ ಆಗಿ ನಮಗೆ ಈ ಒಂದು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕ್ ಮತ್ತು ಬ್ಯಾಲೆನ್ಸಿಂಗ್ ಡಿಸ್ಕ್ ಮಧ್ಯೆ ಇರ್ತಕ್ಕಂಥ ಒಂದು ಗ್ಯಾಪ್ ಏನಿದೆಯಲ್ಲ, ಒಂದು 1 mm ವರೆಗೂ, ಸೊ ಅದರಿಂದ ಡಿಸ್ಚಾರ್ಜ್ ಆಗಲಿ ಅಂತ, ಅಂದರೆ ಪ್ರೆಷರ್ ರಿಡ್ಯೂಸ್ ಮಾಡಿಕೊಂಡು ಡಿಸ್ಚಾರ್ಜ್ ಆಗಲಿ ಅಂತ. ಓಕೆ, ರೈಟ್. ಸೊ ಇನ್ನೊಂದು ನೋಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಏನಂತಂದರೆ ಒಂದು ನಮಗೆ ಕೀ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಏನಕ್ಕೆ ಅಂತಂದರೆ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಬ್ಯಾಲೆನ್ಸಿಂಗ್ ಡಿಸ್ಕು ಒಂದು ರೊಟೇಷನ್ ಪಾರ್ಟ್, ಇದು ರೋಟ್ರಿ ಪಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಅಂದರೆ ಸ್ಟೇಷನರಿ ಪಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನಂತಂದರೆ ಇಲ್ಲೊಂದು ನಮಗೆ ಇಲ್ಲಿ ಕಿವಿ ಕೊಟ್ಟಿರ್ತಾನೆ. ಆ ಕಿವಿಯನ್ನು ನಾವು ಆಲ್ರೆಡಿ ಇಲ್ಲಿ ಅಂತಂದರೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದು ಬಂದುಬಿಟ್ಟೇ ಲಾಕ್ ಆಗಬೇಕು ಇಲ್ಲಿ. ಸೊ ಇವಾಗ ನೋಡೋಣ ಇದು ಯಾವ ರೀತಿ ಒಂದು ಏನಪ್ಪ ಅಂತಂದರೆ ನಿಧಾನಕ್ಕೆ ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಹಾಕಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಟೇಪರ್ ಆಗಬಾರ್ದಲ್ಲಿ. ಪ್ರೆಸ್ ಮಾಡಿ ಆಮೇಲೆ ಬೇಕಂದ್ರೆ ಟೆಫ್ಲಾನ್ ಬರ್ಕೋರಿ. ಇಲ್ಲ ಬೇಡ, ಟೆಫ್ಲಾನ್ ತೋರಿ. ಅಂದರೆ ಅಪ್ ಡೌನ್ ಬಾಟಮ್ ಹಿಂಗೆ ಮಾಡ್ಕೋರಿ. ಓಕೆ, ಸೊ ಇವಾಗ ಏನಂತಂದರೆ ನಮ್ಮದು ಬ್ಯಾಲೆನ್ಸಿಂಗ್ ಡಿಸ್ಕ್ ಕೂಡ ಏನಂತಂದರೆ ಒಂದು ಪ್ಲೇಸ್ಮೆಂಟ್ ಆಯಿತು. ಇವಾಗ ನೆಕ್ಸ್ಟ್ ಒಂದು ಪಾರ್ಟ್ ಬಂದುಬಿಟ್ಟು ಏನಂದರೆ ಇದೊಂದು ಸ್ಪೇಸರ್ ರಿಂಗ್ ಅಂತ. ಓಕೆ,
ಓಕೆ. ಸೊ ಇವಾಗ ನೆಕ್ಸ್ಟ್ ಏನಿದೆಯಲ್ಲ ಇದು ಬಂದುಬಿಟ್ಟು ಏನಂದರೆ ಒಂದು ಸ್ಪೇಸರ್ ಸ್ಲೀವ್. ಓಕೆ. ಸೊ ಇದು ಬಂದುಬಿಟ್ಟು ಏನಂತಂದರೆ ಲಾಕ್ ನಟ್ಟು ಫೈನಲಿ. ಇಲ್ಲಿ ಥ್ರೆಡೆಡ್ ಪಾರ್ಟ್ ಇರುತ್ತೆ. ಸೊ ಇದನ್ನು ನಾವು ಥ್ರೆಡನ್ನು ನಾವು ಏನಪ್ಪ ಅಂತಂದರೆ ಮುಖಾಂತರ ಏನಂದರೆ ಇದನ್ನು ಟೈಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ ನೋಡ್ತಿದ್ದಾರೆ ಫ್ರೆಂಡ್ಸ್, ಇವಾಗ ಏನಂತಂದರೆ ಒಂದು ಲಾಕ್ ನಟ್ ಕೂಡ ಏನಪ್ಪ ಅಂತಂದರೆ ಲಾಕ್ ಆಗಿದೆ. ಸೊ ಇದು ಒಂದು ಸ್ಪೇಸರ್ ರಿಂಗು ಮತ್ತು ಸ್ಪೇಸರ್ ಸ್ಲೀವ್ ಮಧ್ಯೆ ನೋಡ್ತಿದ್ದೀನಿ ಒಂದು ಸ್ವಲ್ಪ ಏನೋ ಒಂದು 0.8ವರೆಗೂ ಏನಪ್ಪ ಅಂದರೆ ಒಂದು ಗ್ಯಾಪ್ ಇರುತ್ತಂತೆ. ಆ ಗ್ಯಾಪ್ ಏನಕ್ಕೆ ಕೊಟ್ಟಿರ್ತಾರೆ ಅಂತಂದರೆ ನಮ್ಮದು ಯೂಶ್ವಲಿ ಏನಂತಂದರೆ ಡಿಹೈಡ್ರೇಟರಿಂದ ಬರೋ ವಾಟರ್ ಏನಂತಂದರೆ ಹಾಟ್ ಆಗಿರುತ್ತೆ. ಅದರಿಂದ ಒಂದು ಏನಾಗುತ್ತೆ ಅಂದರೆ ಒಂದು ಎಕ್ಸ್ಪ್ಯಾನ್ಷನ್ ಒಂದು ಏನಂತಂದರೆ ಆ ಒಂದು ಸ್ಪೇಸರಿಂಗ್ ಆಗಲಿ ಸ್ಪೇಸರ್ ಸ್ಲೀವ್ ಆಗಲಿ ಒಂದು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಒಂದು ಇದರಲ್ಲಿ ಏನಪ್ಪ ಅಂತಂದರೆ ಒಂದು 0.8 ಗ್ಯಾಪ್ ಇಟ್ಟಿರ್ತಾರಲ್ಲಿ. ಅಂದರೆ ಆ ಒಂದು ಟೆಂಪ್ರೇಚರ್ಗೆ ವಿಸ್ಟ್ಯಾಂಡ್ ಆಗಿ ಒಂದು ಎಕ್ಸ್ಪ್ಯಾನ್ಷನ್ ಗ್ಯಾಪ್ ಕವರ್ ಆಗೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನು ಈ ಒಂದು ಗ್ಯಾಪನ್ನು ಇಲ್ಲಿ ಮೇಂಟೈನ್ ಮಾಡಿರ್ತಾರೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಾವು ಇಲ್ಲಿ ಫೈನಲ್ ಲಾಕ್ ಮಾಡ್ಬೇಕಂತಿದ್ದೀವಿ ಇದನ್ನು ಒಂದು ಲಾಕ್ ನಟ್ಟನ್ನು. ಇಲ್ಲಿ ಕೆಳಗಡೆ ಒಂದು ಏನಂತಂದರೆ ಒಂದು ಬೋಲ್ಟ್ ಹಚ್ಬಿಟ್ಟು ಒಂದು ಇದನ್ನು ಲಾಕ್ ಮಾಡ್ಕೊಂಡಿದ್ದೀವಿ ಪೊಸಿಷನ್ನ. ಸರ್ ಇಲ್ಲಿ ಏನಕ್ಕೆ ನಾವು ಇದನ್ನು ಒಂದು ಈ ಪೊಸಿಷನಲ್ಲಿ ಲಾಕ್ ಮಾಡ್ಕೋಬೇಕು, ಇಲ್ಲಿ ಇದೊಂದು ಈ ನಮ್ಮ ಲಾಕ್ ನಟ್ಟನ್ನು ಟೈಟ್ ಮಾಡಬೇಕಾದ್ರೆ ಇಲ್ಲಿ ಏನಕ್ಕೆ ಇದೊಂದು ಬೋಲ್ಟ್ ಹಚ್ಚಬೇಕಾಗುತ್ತೆ ಇಲ್ಲಿ? ಸರ್ ಆ್ಯಕ್ಚುಲಿ ಇವಾಗ ಬೇರಿಂಗಲ್ಲಿ ರೋಟ್ರಿ ಇಲ್ಲ ಸರ್ ನಮ್ಮದು. ಓಕೆ. ಏನಂದರೆ ಇವಾಗ ಕೇಸಿಂಗ್ ವೇರಿಂಗು ಮತ್ತು ಇಂಪಲರ್ ವೇರಿಂಗು ಅದು ಸೆಲ್ಫ್ ವೇಟಿಂದ ಕುತ್ಕೊಂಡಿರುತ್ತೆ ಸರ್. ಓಕೆ. ಹಾಂ ಹಾಂ. ಅದಕ್ಕೆ ತಿರುಗೋದ್ರಿಂದ ರಬ್ಬಿಂಗ್ ಆಗುತ್ತೆ. ರಬ್ಬಿಂಗ್ ಆಗಿದೆ ಸ್ವಲ್ಪ ಡ್ಯಾಮೇಜಸ್ ಥರ ಅದು ಆಗಿರುತ್ತೆ ಸರ್ ಅದು ವೇರಿಂಗು. ಓಕೆ, ಅದು ಆಗಬಾರ್ದು ಅಂತ ನಾವು ಏನಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಲಾಕ್ ಮಾಡಿ ಇರಲಿ ಅಂತ, ರೊಟೇಷನ್ ಆಗಬಾರ್ದು ಅಂತ ಲಾಕ್ ಮಾಡ್ಕೊಂಡು. ಓಕೆ, ಮೇನ್ಲಿ ಏನಂತಂದರೆ ವೇರಿಂಗ್ ಪ್ರೊಟೆಕ್ಷನ್ ಆಗಲಿ ಅಂತ. ಓಕೆ, ಥ್ಯಾಂಕ್ ಯು ಸರ್. ಏನಪ್ಪ ಅಂತಂದರೆ ಇದೊಂದು ನಾವು ಫಸ್ಟ್ ಪಾರ್ಟ್ ಅಂತ ತೊಗೊಳ್ಳೋಣ. ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಏನಂತಂದರೆ ನೆಕ್ಸ್ಟ್ ಒಂದು ಕಾಂಪೌಂಡ್ಸ್ ಏನೇನು ಬರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.